ಈ ಸೇವ್ ಬೆಂಗಳೂರು ಕಮಿಟಿ ಸುಮಾರು ಒಂದು 20 ವರ್ಷದ ಕೆಳಗೆ 25 ವರ್ಷದ ಕೆಳಗೆ ಪ್ರಾರಂಭ ಆದಂಥ ಸಂಸ್ಥೆ. ಆ ಕಾಲದಲ್ಲಿ ನಾವು ಗಮನಿಸಿದ್ವಿ, ನಮ್ಮ ಬೆಂಗಳೂರಿನ ಸ್ಥಿತಿಗತಿ ಕ್ರಮೇಣವಾಗಿ ಹಾಳಾಗ್ತಿರೋದನ್ನು ನಾವು ಬಹಳ ಆತಂಕದಿಂದ ಗಮನಿಸಿದ್ವಿ. ಪರ್ಟಿಕ್ಯುಲರ್ಲಿ 95ನೇ ಇಸ್ವಿ ಗ್ಲೋಬಲೈಸೇಷನ್ ಆದ ನಂತರ, ಅದು ಈ IT ಇಂಡಸ್ಟ್ರಿಗಳು ಬಂದ ನಂತರ ಅತ್ಯಂತ ವೇಗದಲ್ಲಿ ಬೆಂಗಳೂರು ಬೆಳೆಯೋಕ್ಕೆ ಶುರುವಾಯಿತು. ಇದಕ್ಕೆ ಸಮರ್ಪಕವಾಗಿ ಏನು ವ್ಯವಸ್ಥೆಗಳು ಮಾಡಬೇಕಿತ್ತು, ಆ ವ್ಯವಸ್ಥೆಗಳ ಕೊರತೆ ನಮಗೆ ಕಾಡಕ್ಕೆ ಶುರುವಾಯಿತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಕಾಲದಲ್ಲೇ ನಮ್ಮ ಸಂಘಟನೆ ನಾವು ಒಂದು ಸಜೆಸ್ಟ್ ಮಾಡಿದ್ವಿ, ರಿಂಗ್ ರೈಲ್ ಹಾಕಿದ್ವಿ. ಈ ನಮ್ಮ ರಿಂಗ್ ರೋಡ್ ಏನಿದೆ ಈಗ, ಅದೇ ಇದರೊಳಗೆ ಡೈರೆಕ್ಷನ್ ಅಲ್ಲಿ ರೈಲ್ ವ್ಯವಸ್ಥೆ ಮಾಡಿ ಅದು ಹೆಲ್ಪ್ ಆಗುತ್ತೆ ಬೆಂಗಳೂರು. ಗೊತ್ತಲ್ಲ ಸರ್ಕಾರಗಳ ಆಟಿಟ್ಯೂಡ್ ಹೇಗಿರುತ್ತೆ ಅಂತ. ಒಂದು ಪ್ರಜಾತಂತ್ರದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಹೇಳ್ಬೋದು, ಸಂಘಟನೆ ಬಿಡಿ, ಒಬ್ಬನಿಗೆ ಒಂದು ಬುದ್ಧಿವಂತಿಕೆಯಿಂದಾಗಿ ಏನೋ ಒಂದು ಒಳ್ಳೆ ಸಜೆಷನ್ ಬರ್ಬೋದು, ಒಳ್ಳೆ ಸಲಹೆ ಬರ್ಬೋದು. ಪ್ರಜಾತಂತ್ರದಲ್ಲಿ ಅದಕ್ಕೂ ಕೂಡ ಮನ್ನಣೆ ಕೊಡಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿ ಇರಬೇಕು, ಒಂದು ಥಿಂಕಿಂಗ್ ಇರಬೇಕು, ಒಂದು ಅಪ್ರೋಚ್ ಇರಬೇಕು. ನಮ್ಮ ನೋಡ್ತೀವ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ದಾರಿ. ಸೊ ಹೀಗೆ ನಮ್ಮ ಬೆಂಗಳೂರು ಬೆಳ್ಕೊಂಡ್ ಬಂದಿದೆ. ಆ ಕಾಲದಲ್ಲಿ ಮೊದಲನೇ ಪ್ರಯೋಗ ಆಗಿದ್ದು ಅಂತ ಹೇಳಿದ್ರೆ ಸಿಟಿ ಸರ್ಕಾರದಿಂದ ಈ ಸಿಟಿ ಮಾರ್ಕೆಟ್ ಇದೆ. ಆಗಲೂ ಕೂಡ ತಜ್ಞ ಹೇಳಿದ್ರು, ನೀವು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಷ್ಟೇ ಟ್ರಾಫಿಕ್ ನಾಲ್ಕು ಈ ಕಡೆಗೆ, ಇನ್ನೇನು ಅಲ್ಲ ಅಂತ. ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ಯಾವಾಗ ನೋಡಿದ್ರು ಆ ಸಿಟಿ ಮಾರ್ಕೆಟ್ ಅಪ್ಪ. ಈಗಲೂ ನೋಡಿ, 1500 ಕೋಟಿ ರೂಪಾಯಿನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರಂತೆ ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ಏನಾಗುತ್ತೆ, ಏನು ರಾಕೆಟ್ ಸೈನ್ಸ್ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಸರಳವಾಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂತು ಅಂತ ಹೇಳಿದ್ರೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಜನರು ಹೋಗೋಕೆ ಶುರು ಮಾಡ್ತಾರೆ, ಕಾರ್ಗಳನ್ನ ಬಳಸ್ತಾರೆ. ಯಾಕಂದ್ರೆ ಸಾಮಾನು ಕೊಂಡ್ಕೊಂಡ್ಮೇಲೆ ತಗೊಂಡ್ಬರೋದಕ್ಕೆ ಕಾರ್ಗಳು ತಾನೇ ಬೇಕಾಗುತ್ತೆ. ಆಟೋಗಳ ಬಳಕೆ ಜಾಸ್ತಿ ಆಗುತ್ತೆ, ಟ್ಯಾಕ್ಸಿಗಳ ಬಳಕೆ ಜಾಸ್ತಿ ಆಗುತ್ತೆ. ಇದು ಏನು PhD ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ತಿದ್ದಾರೆ. ಇದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ನೆನೆಸ್ಕೊಂಡ್ರೆ ಅದಕ್ಕೆ ಇರೋದ್ರಲ್ಲಿ 25 ಅಡಿ ಅಗಲ ಯಾವ್ದೋ ಗೂಡ್ಶೆಡ್ ರೋಡ್. ನಾನು ಒಂದ್ಸರಿ ನಿಟ್ಟೂರು ಶ್ರೀನಿವಾಸ ಕೇಳಿದ್ದೆ, ಹಿರಿಯರು ಪಾಪ, ಏನ್ ಸರ್ ಇಷ್ಟು ಸೆಂಟ್ರಲ್ ಭಾಗಕ್ಕೆ ಇಷ್ಟೇ ಚಿಕ್ಕ ರೋಡ್ ಮಾಡಿದಾರಲ್ಲ ಅಂತ. ನಿಟ್ಟೂರು ಶ್ರೀನಿವಾಸ, ನೋ ಮಿಸ್ಟರ್ ರವಿ, ಇಟ್ ಇಸ್ ನಾಟ್ ಸೋ, ದಿಸ್ ವಾಸ್ ದ ಬ್ರಾಡೆಸ್ಟ್ ರೋಡ್ ವೆನ್ ಇಟ್ ವಾಸ್ ಮೇಡ್. ಅಯ್ಯೋ ಹೇಗಿದೆ ಅವಾಗಿಂದ ಸಮಸ್ಯೆ. ಸೊ ಈ ತರ ಒಂದು ಪರಿಸ್ಥಿತಿ ನಾವು ಗಮನಿಸಿದಾಗ ನಮ್ಗೆ ಅನಿಸ್ತದೆ ಬೆಂಗಳೂರಿಗೆ ಏನಾದ್ರು ಒಂದು ಚಳವಳಿಗಳನ್ನು ಬೆಳೆಸಬೇಕು ನಾವು ಈ ನಾಗರಿಕ ವ್ಯವಸ್ಥೆಗಳು ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ಹಲವಾರು ಚಳವಳಿಗಳನ್ನು ತಗೊಂಡ್ರು. 2-3 ಮಾತ್ರ ಹೇಳ್ಬಿಟ್ಟು ನಾನು ಮಾತನಾಡಿ ಮುಗಿಸ್ತೀನಿ. 99ನೇ ಇಸ್ವಿನಲ್ಲಿ ರಿಂಗ್ ರೋಡ್ ಅದಕ್ಕೆ ಟಾರ್ ಹಾಕಿರ್ಲಿಲ್ಲ, ವಿಪರೀತ ಗುಂಡಿಗಳಾಗಿತ್ತು. ಆ PS ಕಾಲೇಜಲ್ಲಿ ವಿದ್ಯಾರ್ಥಿಗಳು 4-5 ಜನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಆ ರಸ್ತೆಯನ್ನಕ್ಕೆ ಸಾಧ್ಯ ಇರಲಿಲ್ಲ, ಗುಂಡಿಗಳ ಸರ್ಮಾನ ಆಗೋರು ಈಗಿನದಾಗ್ತಿರೋದು. ನಾವು ಸೇವ್ ಬೆಂಗಳೂರು ಕಮಿಟಿಯಿಂದ ಅದಕ್ಕೆ ಹೋರಾಟ ಮಾಡಿ ಅದನ್ನ ಟಾರ್ ಹಾಕೋದು ಮಾಡಿದ್ವಿ. ಹಾಗೆ ಕತ್ರಗುಪ್ಪೆನಲ್ಲಿ 2006ನೇ ಇಸ್ವಿನಲ್ಲಿ ಅದು ಕತ್ರಗುಪ್ಪೆಯಲ್ಲಿ 25 ವರ್ಷ ಆಗಿತ್ತು. ಎಲ್ಲ ಮಾಡಿದ್ರು. ಅದಕ್ಕೂ ಕೂಡ ದೀರ್ಘವಾಗಿ ಹೋರಾಟ ಮಾಡಿ ಎಲ್ಲಾ ರಸ್ತೆಗಳಿಗೂ ಟಾರ್ ಹಾಕೋಂಗೆ ಮಾಡಿದ್ದಾರೆ. ಅಲ್ಲೊಂದು ತಮಾಷೆನೂ ಕೂಡ ಮಾಲಿನ್ಯವಿದ್ದಾರೆ, ಅವ್ರಿಗೆ ಗೊತ್ತು. ಅವ್ರು ಏನಿದ್ರು ಕೂಡ ನೀರು ಬರ್ತಿದ್ದಾರೆ ಕುಡಿಯೋದಕ್ಕೆ, ಅದಕ್ಕೂ ಕೂಡ ಫೈಟ್ ಮಾಡಿದ್ರು. ಆ ಬಿಡಿ ನಡೆಸಿದ್ರೆ ಯಾರೇ ಹೇಳಿದ್ದು ನೀರು ಬಿಡ್ತಾ ಇದ್ದೀರಿ, ಅದಕ್ಕೆಲ್ಲ ಫೈಟ್ ಮಾಡ್ತಿದೀವಿ ನೋಡಿ. ಎಲ್ಲ ರಸ್ತೆಗಳು ನೋಡಿದ್ರೆ ಯಾನೊಬ್ಬ ಪುಣ್ಯಾತ್ಮ ಆ ನೀರಿನ ಪೈಪ್ಗೆ ಗುಂಡ್ಕಲ್ ಇರ್ತಲ್ಲ, ಗುಂಡ್ಕಲ್ಲು ಹಳೆ ಕಾಲದಲ್ಲಿ ಬಳಸ್ತಿದ್ರು ಚಟ್ನಿ ಮಾಡಕ್ಕೆ, ಆ ಗುಂಡ್ಕಲ್ ಹಾಕ್ಬಿಟ್ಟಿಲ್ಲ.
ಈ ರಸ್ತೆ ಅಗಲೀಕರಣ ಮಾಡ್ಬಿಟ್ಟು ಟ್ರಾಫಿಕ್ ಎಲ್ಲ ಸಾಲ್ವ್ ಆಗುತ್ತೆ, TDR ಕೊಡ್ತೀವಿ ಅಂತ ಶುರು ಮಾಡ್ಕೊಂಡು ಇದರಿಂದ ಇದೇ ಥರನೇ ಯಾವ ವೈಜ್ಞಾನಿಕ ಸ್ಟಡಿನೂ ಇಲ್ಲ, ಎಂಥದ್ದು ಇಲ್ಲ. ಯಾಕ ಮಾಡಬೇಕು ಅಂತ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಆಗ ಅಡ್ವಾನ್ಸ್ ಕೊಡ್ಬಿಡೋದು ಕಾಂಟ್ರಾಕ್ಟ್ಗಳಿಗೆ ಡೆಮಾಲಿಷ್ ಮಾಡೋದು. ಅದ್ರ ವಿರುದ್ಧ ಕೂಡ ನಾವು ಪ್ರಬಲವಾದ ಹೋರಾಟವನ್ನು ಮಾಡ್ತೀವಿ. ಮೊನ್ನೆ ಈಗ ಒಂದು 2 ವರ್ಷದ ಕಡೆ ನೀವು ಕುಮಾರಸ್ವಾಮಿ ಅವ್ರ ಕಡೆ ಹೋದ್ರೆ ಪೈಪ್ ಲೈನ್ ನೀವು ನೋಡ್ಬೋದಲ್ಲ, ಅದ್ರ ಮೇಲೆ ಪಾಕ್ ಆಗಿದೆ. ಈಗ ಆ ಪಾಕ್ ಫೈಟ್ ಮಾಡ್ತೀವಿ ನಾವು. ಅದು ವಿಚಿತ್ರ ಅಂತ ಹೇಳಿದ್ರೆ 2 ವಾರ್ಡ್ಗಳ ಮಧ್ಯದಲ್ಲಿ ಬರುತ್ತೆ. ಈ ಕಾರ್ಪೊರೇಟರ್ ಕೇಳಿದ್ರೆ ಅವನ ಕಡೆ ತೋರಿಸ್ತಾನೆ, ಅವನಿಗೆ ಕೇಳಿದ್ರೆ ಇವನ್ ಕಡೆ ತೋರಿಸ್ತಾನೆ. ನಾನು ಬರಲ್ಲ, ನನಗೆ ಬರಲ್ಲ. ಕಾಡುಗಳು ಕೊಡಿ ರಾತ್ರಿ ಯಾಕೆ ಅಂತ ಹೇಳಿದ್ರೆ ಡ್ರಗ್ಸ್ ವ್ಯಾಪಾರ ನಡೆಯೋದು ಸಾಕಾಗೋದಿತ್ತು ಜನಗಳಿಗೆ. ನಾವು ಶ್ರೀರಾಮರ ಕಮಿಟಿಯಿಂದ ಹೋಗಿ BWCP ಚೇರ್ಮನ್ಗೆ ಮಾತಾಡಿಸಿ 4-5 ಸತಿ ಹೋಗಿ ಒಂದು ಪರ್ಮಿಷನ್ ತಗೊಂಡು ಅದನ್ನೆಲ್ಲ BBMP ಅವ್ರಿಗೆ ಕೊಟ್ಟದನ್ನ ಇವಾಗ ಸುಂದರವಾಗಿರ್ತಕ್ಕಂಥ ಪಾರ್ಕ್ ಆಗಿದೆ. ಈ ಥರ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ, ಮಾಡ್ತಾನೆ, ಇನ್ನೂ ಮುಂದೆ ಮಾಡ್ತೀವಿ. ಈ ಥರ ಚರ್ಚೆಗಳನ್ನ ಏರ್ಪಡಿಸ್ತೀವಿ. ಈ ಮೂಲಕ ಜನಗಳನ್ನ ಹೆಚ್ಚಿಸತಕ್ಕಂಥ ಒಂದು ಕೆಲಸನ ಪ್ರಯತ್ನ ಮಾಡ್ತಿರ್ತೀವಿ. ಒಟ್ಟಾರೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇನೆ, ಎಲ್ಲಿ ಜನಗಳು ನಿಂತು ಹೋರಾಟ ಮಾಡ್ತಾರೋ, ನಮ್ಮ ಹಕ್ಕು ಅಂತ ಯಾವಾಗ ಎದ್ದು ನಿಂತ್ಕೊಂತಾರೋ ಅವಾಗ ನಮ್ಮ ಆಡಳಿತರು ಕೆಲಸ ಮಾಡ್ತಾರೆ, ಇದರ ಕೆಲಸ ಮಾಡಲ್ಲ. 100 ಬಾರಿ ನಾವು ಪ್ರೂವ್ ಮಾಡಿದ್ವಿ. ನಾವಲ್ಲಿ ಕೆಳಗೆ ಉದಾಹರಣೆ ಕೊಟ್ಟರೆ ಇದರ ಬೇಕಾದಷ್ಟು ಉದಾಹರಣೆ ಇದೆ. ಈ ಒಂದು ಜನಗಳ ಸಂಘಟನೆ ಮಾಡಿ ಒಂದು ಜನಗಳ ಒಂದು ಹೋರಾಟವನ್ನು ಕಟ್ಟತಕ್ಕಂಥ ಒಂದು ದಿಕ್ಕಿನಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ, ಬಹಳ ಸಂತೋಷ. ಎಲ್ಲರೂ ಈ ಒಂದು ಡೆಲಿಬ್ರೇಷನ್ಸ್ ಅಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.